ಬೆಂಗಳೂರಿನಲ್ಲಿ ಒಬ್ಬ ಬೀದಿ ಕಾಮಣ್ಣನಿಗೆ ತಕ್ಕ ಶಾಸ್ತಿ ಆಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತೀವಿ. ಬೆಂಗಳೂರಿನಲ್ಲಿ ಕಾಮುಕ ಡೆಲಿವರಿ ಬಾಯ್ಗೆ ಸಂಬಂಧಪಟ್ಟಂತಹ ಸ್ಟೋರಿ ಇದು. ರಸ್ತೆಯಲ್ಲಿ ಹೋಗ್ತಾ ಇದ್ದ ಮಹಿಳೆಯನ್ನ ತಬ್ಬಿಕೊಂಡು ಆಕೆಗೆ ಕಿರುಕುಳ ಕೊಡೋದಕ್ಕೆ ಯತ್ನಿಸಿದ್ನಂತೆ. ಪಶ್ಚಿಮ ಬಂಗಾಳದ ಮುನೀರುದ್ದೀನ್ ಖಾನ್ ಈತನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಸಂತ್ರಸ್ತ ಯುವತಿ ಕೊಟ್ಟ ದೂರಿನ ಆಧಾರವಾಗಿಟ್ಕೊಂಡು ಈತನನ್ನ ಬಂಧಿಸಲಾಗಿದೆ. ಕಾಮುಕನ ಮೂತಿಯನ್ನ ಇನ್ನೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಾ. ಡೆಲಿವರಿ ಬಾಯ್ ಸೋಗಿನಲ್ಲಿ ಇದ್ದವನು, ಬಟ್ ಒಳಗಡೆ ಸೈಕಿಕ್ ಮತ್ತು ಒಬ್ಬ ರೇಪಿಸ್ಟ್ ಅನ್ನೋದು ಗೊತ್ತಾಗ್ತಾ ಇದೆ. ಪಶ್ಚಿಮ ಬಂಗಾಳದ ಮುನೀರುದ್ದೀನ್ ಖಾನ್ ಅಂತ ಇವನು, ಇಲ್ಲಿ ಅವನಲ್ಲ. ರಸ್ತೆಯಲ್ಲಿ ಹೋಗೋ ಬರೋ ಯುವತಿಯರ ಜೊತೆಗೆ ಅಸಭ್ಯವಾಗಿ ನಡ್ಕೊಳ್ಳೋದೇ ಈತನ ಚಾಳಿಯಾಗಿತ್ತು. ಮತ್ತು ಒಬ್ಬ ಯುವತಿಗೆ ಬಲವಂತವಾಗಿ ತಬ್ಬಿಕೊಂಡು ಆಕೆ ಮೇಲೆ ಅತ್ಯಾಚಾರ ನಡೆಸೋದಕ್ಕೆ ಯತ್ನಿಸಿದ್ದ ಅನ್ನುವಂತಹ ಆರೋಪದ ಅಡಿಯಲ್ಲಿ ಅರೆಸ್ಟ್ ಆಗಿರೋದ್ರ ಮಾಹಿತಿ ಸಿಗ್ತಾ ಇದೆ. ಇಂಥ ಪ್ರಕರಣಗಳು ಮೇಲಿಂದ ಮೇಲೆ ಬೆಂಗಳೂರಿನಲ್ಲಿ ನಡೀತಾ ಇದೆ. ಒಂದು, ಕಾನೂನು ಸುವ್ಯವಸ್ಥೆ ಸಿಕ್ಕಾಪಟ್ಟೆ ಸುಧಾರಿಸಬೇಕಾಗಿದೆ. ಇಂಥದ್ನೆಲ್ಲ ಎಸಗಿದ್ರೆ ಇಂಥವ್ರಿಗೆ ಬೇಲ್ ಕೊಡೋದಕ್ಕೂ ಕೂಡ ಅವ್ರ ಕಡೆಯವರೆಲ್ಲ ಬರ್ತಾರೆ. ಆ ರಾಜ್ಯದ CM ಈ ಕಡೆಗೆ ಪತ್ರ ಬರೀತಾರೆ, ನಮ್ಮವರು ಕಾರ್ಮಿಕರು ಅಂತೆಲ್ಲ ಪತ್ರ ಬರೀತಾರೆ. ಪ್ರೆಷರ್ಗೆ ಬೆಂಡ್ ಆಗ್ತಾರೆ ಪೊಲೀಸರು, ಆಮೇಲೆ ಈಸಿಯಾಗಿ ಆಚೆ ಬರ್ತಾರೆ. ಇದಕ್ಕೆ ಇದೆಲ್ಲ ರಿಪೀಟ್ ಆಗ್ತಾ ಇರೋದು. ಮತ್ತು ಡೆಲಿವರಿ ಬಾಯ್ಗಳನ್ನು ನೇಮಕ ಮಾಡ್ಕೊಳ್ಬೇಕಾದ್ರೆ ಆಯಾ ಏಜೆನ್ಸಿಗಳು ಬರೀ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿದ್ರೆ ಸಾಕಾಗಲ್ಲ. ಅವ್ರ ಮೆಂಟಲ್ ಸ್ಟೇಟು ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇವ್ರಿಗೆ ಯಾವ ಏರಿಯಾ ಅಂದರೆ ಆ ಏರಿಯಾಕ್ಕೆ ಹೋಗುವಂತಹ ಸ್ಥಿತಿ ಗೊತ್ತಿರುತ್ತೆ.